ಇದು ಅನ್ನ ತಿಂತಾ ಇದ್ದೀರಿ ಸ್ವಾಭಿಮಾನದಿಂದ ಬಿಸಿಲೊಳಗೆ ಕುಂತಿರ್ತಕ್ಕಂಥ ಭೂಮಾಪಕರ ಸಮಸ್ಯೆಯನ್ನ ಬೇಗನೆ ಚಿಂತನೆ ಮಾಡಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ದಕ್ಷ ಪರ, ದೀನದಲಿತರ, ಕಾರ್ಮಿಕರು, ಬಿದ್ದವರ ಪರ ಅಂತ ಹೇಳ್ತಾರ. ನಾ ವಿನಂತಿ ಮಾಡ್ಕೊಳ್ತೀನಿ, ಎಷ್ಟು ವರ್ಷ ನಿಮ್ ಅಧಿಕಾರ ಇರ್ತದ ನಮಗಂತೂ ಗ್ಯಾರಂಟಿ ಇಲ್ಲ. ವಿರೋಧದೊಳಗೆ ಏನ್ ಮಾಡಿದ್ರೆ ಭೂಮಾಪಕರ ಕಾಯಂ ಮಾಡ್ರಿ. ಇನ್ನೊಂದು ಗಂಭೀರ ಚಿಂತನೆ, 2,86,000 ಉದ್ಯೋಗಗಳನ್ನ ಕರಿಬೇಕಾದ್ರೆ ಕನ್ಫರ್ಮ್ ಮಾಡ್ಬೇಕಾಗ್ಯದ. ಅದನ್ನೊಂದು ಮಾಡ್ರಿ. ಇನ್ನೊಂದು ಗಂಭೀರ ಚಿಂತನೆ ಏನದಂದ್ರೆ ಕೆಪಿಎಸ್ಸಿ ಅಂತ ಭ್ರಷ್ಟಾಚಾರದ ಹೋಗ್ಬೋದ, ಅದನ್ನ ರದ್ದು ಮಾಡ್ರಿ. ಎಷ್ಟು ಜನ ಭ್ರಷ್ಟಾಚಾರಿಗಳದಾರಲ್ಲ ಕೆಪಿಎಸ್ ಒಳಗೆ ಮೆಂಬರ್ಗಳಾಗಿ ಹೋಗ್ಯಾರಲ್ಲ, ಅವರೆಲ್ಲರ ಆಸ್ತಿ ಎನ್ಕ್ವೈರಿ ಮಾಡಿ ಆ ಹಣ ತಂದು ಸಹಿತ ಸರ್ಕಾರಕ್ಕೆ ಹಾಕೊಡ್ರಿ. ಆ ಹಣದಿಂದಾನೇ ಭೂಮಾಪಕರು ಇರ್ಬೇಕು. ಇದೇ ರೀತಿ ಮುಂದುವರಿತಂದ್ರ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಭೂಮಾಪಕ ಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರ ನೇತೃತ್ವದೊಳಗ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ನಮ್ಮ ರೈತ ಸಂಘದ ನೇತೃತ್ವದೊಳಗ ಬೆಂಗಳೂರಿಗೆ ಏನಾದ್ರು ಅವ್ರು ಹೋರಾಟಕ್ಕೆ ಕರೆ ಕೊಟ್ರಂದ್ರ ನಾವೇನ್ ಮಾಡ್ತೀವ್ರ 31 ಜಿಲ್ಲೆಗಳ ರೈತರನ್ನ ಕರ್ಕೊಂಡು ಬೆಂಗಳೂರು ಸಂಪೂರ್ಣ ಬಂದ್ ಸರ್. ಈಗ ರಾಜಕಾರಣಿಗಳಿಗೆ ಆಸ್ತಿ ಇಲ್ಲ, ಹಣ ಇಲ್ಲ, ಅವ್ರ ಹೆಂಡತಿ ಮಕ್ಕಳು ನೇರವಾಗಿ ಹೇಳ್ತೀನಿ, ಈ ರಾಜ್ಯದೊಳಗೆ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳು ಹಾಕೊಳ್ತಕ್ಕಂಥ ಬಟ್ಟೆ, ಅನ್ನ, ಇವ್ರ ಮನೆಯೊಳಗೆ ಏನು ಊಟ ಮಾಡ್ತಾರಲ್ಲ ಅದನ್ನ ಕೊಟ್ಟಿರ್ತಕ್ಕಂಥ ನಿಜವಾದ ಜಮೀನ್ದಾರ ಮಾಲಕ್ ಅಂದ್ರೆ ರೈತ. ನಾವು ನಿಜವಾಗ್ಲೂ ಜಮೀನ್ದಾರು, ನಾವು ಸಾಹುಕಾರ. ಆದ್ರೆ ಇವರೆಲ್ಲ ಭಿಕಾರಿಗಳಾಗ್ಯಾರ ರಾಜಕಾರಣಿಗಳು. IPL ಟಿಕೆಟ್ ಕೇಳ್ತಾರೆ, ಯಾರೋ ಒಬ್ಬರು ಮನುಷ್ಯ ಶಾಸಕರಿಗೆ ಕೇಳ್ತಾ ಇದ್ರು. ಯಾರಿಗೆ 224 MLA IPL ಟಿಕೆಟ್ ಬೇಕಾದ್ರೆ ನಮ್ಮ ರೈತ ಸಂಘ ಕರೆ ಮಾಡಿ, ನಾವೆಲ್ಲ ಪಟ್ಟಿ ಹಾಕಿ ನಿಮ್ಗೆ IPL ಟಿಕೆಟ್ ಕೊಡ್ತೀವಿ. ಸರ್, ನನಗಿಂತ ಹೆಚ್ಚು ಮಾಧ್ಯಮದವರಿಗೆ ಅದ್ರ ಬಗ್ಗೆ ಜ್ಞಾನ. ಅವ್ರೆಷ್ಟು ಸೇವೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಟಿವಿಯಾಗ ಹೆಂಗ್ ಬರ್ತಾರೆ ನೀವ ನೋಡ್ತಾ ಇದ್ರೆ, ಅವರೆಲ್ಲ ಸುದ್ದಿ ನೀವು ತೋರಿಸ್ತಿರ್ತೀವಿ. 3 ಲಕ್ಷ ಪೇಮೆಂಟ್ ಎದ್ರ ಸಲುವಾಗಿ ಕೊಡ್ಬೇಕು ಸರ್ ಇವರು? 3 ಲಕ್ಷ ಪೇಮೆಂಟ್ ಎದ್ರ ಸಲುವಾಗಿ ಕೊಡ್ಬೇಕು? ಬಂದು ಕಬ್ಬು ರೈತರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಭೂಮಾಪಕರ ಹೋರಾಟ, ತಾಯಂದಿರ ಹೋರಾಟ, ಎಲ್ಲದಕ್ಕೂ ಹೋರಾಟ ಅಂದ್ರೆ ಹೆಂಗ್ ಸರ್ ಇದು ರಾಜ್ಯದೊಳಗೆ? ಅದು ಗತಿ ಹೊಂಟದ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಏನೂ ದಿಕ್ ತಿಳ್ತಾ ಇಲ್ಲ. ನಾನು ಒಂದೇ ವಿನಂತಿ ಮಾಡ್ಕೊಳ್ತೀನಿ, ಈಗ ಸದ್ಯ ಮಾಡಬೇಡ್ರಿ. ಈಗ ಸದ್ಯ ಗ್ಯಾರಂಟಿ ತೆಗೆದ್ರೆ 2 ಸೀಟ್ ನಿಮಗೆ ಬೀಳ್ತಾವ, ಯಾರು ಜನ ವೋಟ್ ಹಾಕಂಗಿಲ್ಲ. ಅದಕ್ಕೆ ಎಲೆಕ್ಷನ್ ಮುಗಿಲಿ, ನಿಮ್ಮ ಆರಿಸಿ ಬರ್ಲಿ ಬಿಡಿ, ರಾಜಕಾರಣ ಬೇರೆ, ನಮ್ಗೆ ಸಂಬಂಧ ಇಲ್ಲ. ಆದ್ರ ಇದೇನು ಉಪಚುನಾವಣೆ ಮುಗಿತಾರ ಗಂಭೀರ ಚಿಂತನೆ ಮಾಡ್ರಿ. 5 ಗ್ಯಾರಂಟಿಗಳು ವಾಪಸ್ ತಗೊಳ್ರಿ. 2,86,000 ವಿದ್ಯಾರ್ಥಿಗಳು ಕನ್ಫರ್ಮ್ ಮಾಡ್ಕೋರಿ. ಭೂಮಾಪಕರಿಗೆ ಕನಿಷ್ಠ 15,000 ಕನಿಷ್ಠ ಮಾಡಿ ತಿಂಗಳಿಗೆ ಅವ್ರನ್ನ ಕಾಯಂ ಮಾಡ್ಕೋರಿ. ಅವ್ರೆಲ್ಲರ ಮನೆಯೊಳಗೆ ಸಿದ್ದರಾಮಯ್ಯನ ಫೋಟೋ ಪೂಜೆ ಆಗ್ತದ. ನಮ್ಮೇನು ಇದ್ರೊಳಗೆ ಸ್ವಾರ್ಥ ಇಲ್ಲ.